ಜೈ ಗುರುನಾಥ್. ನಮಸ್ಕಾರ. ಬೇಗ ಬೇಗ. ನಾವು ಇಲ್ಲಿ ಬಂದಿದ್ದಾರೆ. ಹೌದು ಮಾರೆ. ಇಲ್ಲಿ ಚಾ ಕಾಫಿ ಸಿಗ್ತದೆ ಮಾರೆ, ಹೋಗುವ. ಹಾ ಹೋಗುವ. ಅಣ್ಣ ಟೀ ಕಾಫಿ ಸಿಗ್ತದಾ? ಸಿಗ್ತದೆ. 2 ಟೀ ಕೊಡಿ. ಹಾಂ ಕೊಡ್ತೀನಿ ಸರ್. ಟೀ ರೆಡಿ. ಅಣ್ಣ ಇಲ್ಲಿ ಕಳಸ ದೀಪಕ್ ಅವ್ರ ಮನೆ ಇಲ್ಲಿ ಯಾವ ರೂಟಲ್ಲಿ ಹೋಗ್ಬೇಕು? ಇಲ್ಲೇ ಸೀದಾ ಕೆಳಗೆ ಓ, ಇಲ್ಲಿ ಕೆಳಗೆ ಹೋಗ್ಬೇಕಾ? ಸೈಡ್ ಹೋಗಿ, ಇಲ್ಲಿಯೇ ಸ್ಟ್ರೈಟಾ? ಸರ್ತಾ ಹೋಗಿ. ಸರಿ ಸರಿ, ಓಕೆ ಓಕೆ. ಇಂಥ ಪ್ಲೇಸ್ಗೆ ಬರ್ಬೇಕಂದ್ರೆ ನಾವು ಪುಣ್ಯ ಮಾಡಿದ್ವಿ ಮಾರೆ. ವಾವ್, ಎಂತ ಪ್ಲೇಸ್ ಮಾರೆ ಮಲೆನಾಡು. ನೀರು ಆರಿಸ್ಬೇಡವಾ ಮಾರೆ, ಚಳಿ ಆಗ್ತದೆ. ಕತ್ಲೆ ಆಗ್ಲಿಕ್ಕಿಂತ ಮುಂಚೆ ಮನೆಗೆ ಹೋಗ್ಬೇಕು ಮಾರೆ, ಅವನು ಬೇರೆ ಕಾಯ್ತಿದ್ದಾನೆ. ಅಬ್ಬಾ, ನಡ್ಕೊಂಡು ಬಂದು ಸಾಕಾಗೋಯ್ತು ಮಾರೆ. ನನಗೂ ನಡೆದು ಸಾಕಾಯ್ತು ಮಾರೆ. ಅಬ್ಬಾ, ಕೊನೆಗೂ ಮನೆ ರೀಚ್ ಆದ್ವಿ. ಅಂತೂ ಮಂಗಳೂರಿಂದ ಬಂದ್ರ ಅನ್ಸುತ್ತೆ. ಟೈಮ್ ಬೇರೆ 10 ಗಂಟೆ ಕಳೆದಿದೆ. ನೋಡೋಣ. ಇಷ್ಟೋ ತನಕ ಎಲ್ಲಿಗೆ ಹೋಗಿದ್ರಿ ಮಾರೆ? ಕಾದು ಕಾದು ಸಾಕಾಯ್ತು ನನಗೆ. ಒಳಗ್ ಬನ್ನಿ ಮಾರೆ, ಇನ್ನು ಹೊರಗೆ ನಿಂತಿದ್ದೀರಲ್ಲ, ಬನ್ನಿ ಒಳಗೆ. ಅಜ್ಜ ನಮಸ್ಕಾರ. ಅಜ್ಜ ನಮಸ್ಕಾರ. ಅಜ್ಜ ನಮಸ್ಕಾರ. ಆರಾಮ? ಆರಾಮು. ಮಗ, ಹೆಂಗಿದೆ ನಮ್ಮೂರು? ಇಷ್ಟು ಚಳಿಯಲ್ಲೂ ಈ ತರ ಬೆಂಕಿ ಹಾಕೊಂಡು ಚಳಿ ಕಾಸೋಕೆ ತುಂಬಾ ಖುಷಿ ಆಗುತ್ತಲ್ವಾ? ಸ್ವರ್ಗ ಗುರು. ನಮ್ಮೂರಲ್ಲಂತೂ ಇಂಥ ವೆದರ್ ಸಿಗ್ಲಿಕ್ಕಿಲ್ಲ. ಅಲ್ಲಿ ಹೇಗೆ ವಾತಾವರಣ ನಿಮ್ಮೂರಲ್ಲಿ? ಸೆಕೆ ಸಿಕ್ಕಾಪಟ್ಟೆ ಮಾರೆ. ಫ್ಯಾನ್ ಅಂತೂ 24 ಅವರ್ಸ್ ಬೇಕೇ ಬೇಕು. ಓ ಹೌದಾ? ಈ ತರ ಫೈರ್ ಕ್ಯಾಂಪ್ ಹಾಕೊಂಡು ಕೂತ್ಕೊಂಡ್ರೆ ಅದ್ರ ಮಜಾನೇ ಬೇರೆ ಮಗ. ಹೌದು ಮಗ, ಅದ್ರ ಮಜಾನೇ ಬೇರೆ. ಹೌದು ಮಗ. ಇದರ ನಡುವೆ ಶಿಖರಿಗೆ ಹೋಗೋ ಪ್ಲಾನ್ ಮಾಡಿದ್ರೆ ಹೇಗಿರ್ಬೋದು? ಬೇಡಪ್ಪ. ಅಜ್ಜ ಯಾಕೆ, ಏನಾಯ್ತು? ಕೂತ್ಕೊಳ್ಳಿ. ಶಿಕಾರೆಲ್ಲ ಬೇಡಪ್ಪ. ಶಿಕಾರೆಲ್ಲ ಹುಡುಗಾಟೆಗೆಲ್ಲ. ಕಾಡಿಗೆ ಹೋದವರು ಯಾರು ವಾಪಸ್ ಬಂದಿಲ್ಲ. ನಮ್ಮೂರು ಕಾಡು ಭಯಾನಕ ಐತೆ. ಶಿಕಾರಿಗೆ ಹೋಗೋದು ಅನ್ನೋ ಸ್ಟೋರಿ ಹೇಳೋದೇ ಬೇಡ, ನಾವು ಕಾಡಿಗೆ ಹೋಗೋದು ಬೇಡ. ಯಾಕಂದ್ರೆ ಹಲವಾರು ಕಟ್ಟುಕತೆಗಳು ಈ ಕಾಡಲ್ಲಿದ್ದಾವೆ. ಭಯಾನಕವಾದ ರಹಸ್ಯಗಳು ನಡೆದಿದೆ. ಈ ಅಜ್ಜ ಹೇಳ್ತಿದ್ರಲ್ಲ, ನಮ್ಮ ಅಜ್ಜ,
ಅಜ್ಜನ ಮಾತಿಗೋಸ್ಕರ ನಾವ್ಯಾರು ಶಿಕಾರಿಗೆ ಹೋಗೋದೇ ಬೇಡ, ಸುಮ್ಮನೆ ಮನೇಲೇ ಇದ್ಬಿಡೋಣ. ಶಿಕಾರಿಗೆ ಹೋಗಿದ್ರೆ ಒಳ್ಳೆದಿತ್ತು. ಹೋಗುವ ಮಾರಾಯ. ನಿಮಗೆ ಮಕ್ಕಳೇ ಗೊತ್ತಿಲ್ಲ, ಯಾಕಜ್ಜ ಅಂಥದ್ದೇನಿದೆ? ಯಾಕೆ ಶಿಕಾರಿಗೆ ಹೋಗ್ಬಾರ್ದು? ಸುಮಾರು ವರ್ಷ ಹಿಂದೆ ಒಂದು ಕಥೆ ನಡೀತು. ದನಿಗಳೇ ನಮಸ್ಕಾರ. ಏನ್ ವಿಚಾರ? ಏನಿಲ್ಲ ದನಿಗಳೇ, ಕಾಡಿಗೆ ಹೋಗದಲ್ಲ ಬೇಟೆ ಆಡ್ದಲ್ಲ ಸುಮಾರು ದಿನ ಆಯ್ತಲ್ವಾ, ಹಾಗಾಗಿ ಈ ದಿನ ಹೋಗ್ಬೋದಲ್ಲ ಅಂತ ಕೇಳೋಣ ಅಂತ ಬಂದೆ ದನಿಗಳೇ. ಒಳ್ಳೆ ವಿಚಾರನೆ, ನಾನು ಅನ್ಕೊಂಡಿದ್ದೆ. ಒಳ್ಳೆ ಸಮಯ ಕೂಡ ಬಂದಿದೆ ಇವತ್ತು. ಏನಾಗ್ಲಿ ಒಂದ್ ಬೇಟೆ ಆಡೇ ಬಿಡೋಣ. ಹೌದು ದನಿಗಳೇ, ಹಾಗಾದ್ರೆ ಅದಕ್ಕೆಲ್ಲ ಏನೇನ್ ಬೇಕು ಅಂತ ಪೂರ್ಣ ಸಿದ್ಧತೆ ಮಾಡ್ಕೊಳ್ಳ ದನಿಗಳೇ. ಸಂಜೆ ಒಳಗೆ ಏನೇನ್ ಬೇಕು ಅದಕ್ಕೆ ಪೂರ್ವ ತಯಾರಿ ಮಾಡ್ಕೊಂಡೇ ಬಿಡಿ. ಸರಿ ಆಯ್ತು ದನಿಗಳೇ. ಬೇಟೆ ಬೇಟೆ ಇವತ್ತು ಕಾಡಲ್ಲಿ ಕಾಡು ಪ್ರಾಣಿಗಳು ಬೇಟೆ ಆಗುತ್ತೋ, ನಿನ್ ಬೇಟೆ ಆಗುತ್ತೋ ನೋಡೇ ನೋಡ್ತೀನಿ. ಎಷ್ಟೋ ವರ್ಷದ ಕನಸು ನಂದು. ಇದನ್ನ ಇವತ್ತು ನಾನು ಈಡೇರಿಸ್ಕೊಳ್ತೀನಿ. ಬೇಟೆ ಬೇಟೆ ದನಿಗಳೇ, ಇವತ್ತು ಕಾಡಿಗೆ ಬೇಟೆ ಆಡ್ಲಿಕ್ಕೆ ಹೋಗ್ತಿದ್ಯಲ್ವೇ? ಬಂದೂಕಿ ಎಲ್ಲ ವ್ಯವಸ್ಥೆ ಆಗಿದೆ, ಹೋಗೋಣ್ವೇ? ಓ ಹೌದಾ, ಒಳ್ಳೆ ಇವತ್ತು ಏನೇ ಆಗ್ಲಿ ಒಳ್ಳೆ ಒಂದ್ ಬೇಟೆ ಮಾಡಿ ಬರ್ಲೇಬೇಕು. ಹೌದು ದನಿಗಳೇ. ಹಾ, ಹೊರಡೋದಾಗಾದ್ರೆ ಹಾ ಹೋಗೋಣ ದನಿಗಳೇ. ಏಯ್ ಅಲ್ಲೇ ಇರೋ. ಏನು ಬಿತ್ತು ದನಿಗಳೇ? ದನಿಗಳೇ, ಇಲ್ಲಿ ಎಂತೆಲ್ಲ ದನಿಗಳೇ? ಸರಿಯಾಗಿ ನೋಡೋ ಸುತ್ತ. ಹುಡುಕ್ತೀನಿ ದನಿಗಳೇ, ಎಂತ ಸಹ ಕಾಣ್ತಿಲ್ಲ. ದನಿಗಳೇ, ಇಲ್ಲಿ ಏನು ಇಲ್ಲಲ್ವಾ? ಬಂದು ಕೊಡಿ, ನಾನೊಂದ್ಸರಿ ಹೋಗ್ತೀನಿ. ಉಟ್ಕೊಂಡು ಬರ್ಲಿ, ಯಾವ್ದಕ್ಕೊಂದು 5 ನಿಮಿಷ ಕೂತಿರೋಣ. ಹಬ್ಬ. ಈ ಬೇಟೆ ಹೋದ್ರೆ ಹೋಗ್ಲಿ, ನಾನು ಮಾಡೋ ಬೇಟೆನೇ ಬೇರೆ ಇದೆ, ಮಾಡೇ ಮಾಡ್ತೀನಿ. ಇದು ನನ್ನ ಬೇಟೆ. ಈ ಅವಕಾಶಕ್ಕೋಸ್ಕರ ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದೆ. ಇದು ನನ್ನ ಬೇಟೆ. ಇದು ಬೇಟೆ, ಇದು ನಿಜವಾದ ಬೇಟೆ ನಂದು. ನನ್ ಮನೆ ಅನ್ನ ತಿಂದು ನನ್ಗೆ ದ್ರೋಹ ಬಗ್ದಲ್ಲ. ನಿನ್ನ 7 ಜನ್ಮ ಬಂದ್ರು ನಾನು ಬಿಡಲ್ಲ, ನಿನ್ನ ಬಿಡಲ್ಲ 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 ಬಿಡಲ್ಲ. ಯಾರಿದು? ಓ ಅಣ್ಣ, ಯಾರದು? ಓ ಅಣ್ಣ, ಯಾರಿದು? ಅಣ್ಣ, ಯಾರು ನೀವು? ಬೇಡ 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 ಬೇಡ, ಏನ್ ಮಾಡಬೇಡಿ, ನನಗೆ ಬಿಟ್ಬಿಡಿ. ಬೇಡ ಬೇಡ. ಗೊತ್ತಾಯ್ತಲ್ಲ ಮಗ, ಹೋಗೋಣ ಒಳಗೆ. ಮಗ, ಏನ್ ಮಗ? ನಾನು ಅವಾಗಲೇ ಹೇಳಿದ್ನಲ್ಲ ಶಿಕಾರಿಗೆ ಹೋಗೋಣ ಅಂತ. ಹೋಗೋಣವಾ? ಮಗ ದಯವಿಟ್ಟು ಹೇಳ್ತೀನಿ, ಶಿಕಾರಿಗೆ ಹೋಗೋದೊಂದು ವಿಷಯ ಎತ್ತದೇ ಬೇಡ. ಯಾಕಂದ್ರೆ ಅವಾಗಲೇ ನಮ್ಮ ಅಜ್ಜ ಹೇಳಿದ್ದಾರೆ, ಆ ಕಾಡಿನ ರಹಸ್ಯ ಏನಂತ ಹೇಳಿದ್ದಾರೆ. ದೊಡ್ಡವ್ರನ್ನ ಮಾತನ್ನ ಮೀರ್ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ಹೋಗೋದು ಬೇಡ. ಯಾಕಂದ್ರೆ ಗೊತ್ತಿಲ್ಲದಿರೋ ಜಾಗಕ್ಕೆ ನಾವು ಯಾವತ್ತೂ ಕೂಡ ತಲೆ ಹಾಕಿ ಕೂಡ ನೋಡಬಾರ್ದು. ಎಲ್ಲಾದ್ರೂ ನಾವು ಮಾತಾಡಿದ್ದೆಲ್ಲರೂ ಈ ಮಾತೆಲ್ಲರ ಅಜ್ಜನಿಗೆ ಗೊತ್ತಾದ್ರೆ
ಅಜ್ಜ ಮಾತ್ರ ಸುಮ್ಮನೆ ಬಿಡಲ್ಲ ಮಾತ್ರ. ಇಲ್ಲಿಗೆ ಸ್ಟಾಪ್ ಮಾಡ್ಕೊಂಡು ಸುಮ್ಮನೆ ಇದ್ಬಿಡೋಣ. ಶಿಕಾರಿಗೂ ಬೇಡ, ಯಾವುದಕ್ಕೂ ಬೇಡ. ನೀನಿನ್ನು ಹಳೆ ಕಾಲದಲ್ಲೇ ಇದೆಯಲ್ಲ ಮರೆ. ಕೋವಿಯಾಗೋ ಇಲ್ಲಿಯೇ ಉಂಟು, ಇವತ್ತು ಶಿಕಾರಿಗೆ ಹೋಗಲೇಬೇಕು. ಏಯ್ ಸುಮ್ಮನಿರು ಮಗ, ಮುಟ್ಟಕ್ಕೆ ಹೋಗ್ಬೇಡ ಮಾರೆ. ಏನು ಬೇಕಾದರೆ ಆಗಲಿ, ಇವತ್ತು ಶಿಕಾರಿ ಮಾಡಲೇಬೇಕು. ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಲ್ಲ ಮರೆ ನೀವು. ಏನು ಗ್ರಾಚಾರ ಕಾದಿದೆಯೋ. ಒಂದು ನಿಮಿಷ, ಅಜ್ಜ ಮಲಗಿದ್ರೆ ನೋಡ್ಕೊಂಬರ್ತೀನಿ ಇರು. ಮತ್ತು ಅಜ್ಜನಿಗೆ ಗೊತ್ತಾದರೆ ಅಷ್ಟೇ ಕತೆ. ಒಂದು ನಿಮಿಷ. ಸರಿ ಆಯಿತು, ಹೋಗೋಣ. ನೀವಿಬ್ಬರು ಹೇಳ್ತಿದ್ದೀರಂತ ನಿಮ್ಮ ಮಾತಿಗೋಸ್ಕರ ಬೆಲೆ ಕೊಟ್ಟು ಬರ್ತಿದ್ದೀನಿ. ಏನೇ ಪ್ರಾಬ್ಲಮ್ ಆದರೂ ನಾನು ಜವಾಬ್ದಾರನಲ್ಲ. ನೀವು ಹೇಳ್ತಿದ್ದೀರಂತ ಶಿಕಾರಿಗೆ ಹೊಡ್ತಿದ್ದೀನಿ. ಸರಿ ಹೋಗೋಣ ಹಾಗಿದ್ರೆ. ಅಂಥದ್ದು ಏನಾಗಲ್ಲ, ಸುಮ್ಮನೆ ಬಾ. ಸರಿ ಆಯಿತು, ಏನೇ ಆದರೂ ನನ್ನ ಕೇಳಬಾರ್ದು. ಅಂಥದ್ದೇನೂ ಆಗೋದಿಲ್ಲ, ಸುಮ್ಮನೆ ಬಾ ಮಾರೆ. ಮಗ, ಅಲ್ಲೇನೇ ಇದೆ ಕಣೋ, ಶೂಟ್ ಮಾಡಿ ತಗೊಳ್ಳೋ. ಅಲ್ಲೇನೋ ಇದೆ ನೋಡು ಮಗ. ಏನೋ ಬಿತ್ತು ಮರೆ. ನೀನು ಹೋಗು. ಸರಿ ಸರಿ, ನಾನು ನೋಡ್ತೀನಿ ಮಗ ಏನಂತದು. ಏನು ಮಾಡಬೇಡ, ಏನು ಮಾಡಬೇಡ. ಶೇ, ಎಲ್ಲೋದ್ರು ಇವರಿಬ್ರು? ಒಬ್ರು ಕಾಣ್ತಿಲ್ಲ ಅಲ್ವಾ? ಮೇಲೆಲ್ಲಾದ್ರೂ ಇರ್ಬೋದು, ನೋಡ್ಕೊಂಬರ್ತೀನಿ. ಹೇ, ನೀನು ಎಲ್ಲಿ ಬಿದ್ದಿದ್ದೇನೋ? ಎದ್ದೋಳಲು. ಹೆಸರು ಬೇರೆ ಆಡ್ತಿಲ್ಲ. ಶೇ, ಏನು ಮಾಡಲಿ ನಾನಿವಾಗ? ಎದ್ದೇಳು ಮಗ, ಎದ್ದೇಳು. ಶೇ, ಎದ್ದೇಳಲು. ಏನು ಮಾಡಲಿ? ಶೇ, ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ ಅಲ್ಲ ಇವಾಗ. ಏನು ಮಾಡಲಿ ನಾನಿವಾಗ? ಶೇ, ಅಯ್ಯೋ, ನನ್ನ ಕೋವಿ ಬೇರೆ ಎಲ್ಲಿ ಬಿದ್ದಿದೆ. ಇವನೆಲ್ಲೋದ? ನಾನು ಎಷ್ಟು ಪಡ್ಕೊಂಡ್ರೆ ಇವ್ರು ಕೇಳಿಲ್ಲ ನನ್ನ ಮಾತು. ಈ ಕಾಡಲ್ಲಿ ಎಲ್ಲಂತ ಹುಡ್ಕೋದು ನಾನು ಇವನ್ನ. ಇವತ್ತು ನನಗೂ ಏನೋ ಒಂದು ಗ್ರಾಚಾರ ಕಾದಿದೆ ಮಾತ್ರ. ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಿಲ್ಲ ಇವರಿಬ್ರು. ಲೋ ಮಗ, ನೀನು ಇಲ್ಲಿ ಬಿದ್ದಿದ್ಯೇನೋ? ಎದ್ದೇಳಲು. ಮಗ, ಎದ್ದೇಳಲು. ಏನಾಯ್ತು ನಿನಗೆ? ಈ ಕಾಡಲ್ಲಿ ಏನೋ ನಡೀತಿದೆ, ಏನಾಗ್ತಿದೆ? ಎದ್ದೇಳಲು. ನಾನು ಆವಾಗಲೇ ಹೇಳಿದೆ ಶಿಕಾರಿಗೆ ಹೋಗೋದು ಬೇಡ 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 ಅಂದ್ರೂ ನೀವು ಕೇಳಲಿಲ್ಲ. ಇವಾಗ ನಾನು ಏನು ಮಾಡೋದು, ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ಅಲ್ವಾ? ಎದ್ದೇಳಲು ಪ್ಲೀಸ್ ಕಣೋ, ಎದ್ದೇಳಲು. ಶಿಕಾರಿಗಂತ ಬಂದುಬಿಟ್ಟು ನೀವಿಬ್ಬರು ನನಗೆ ಜೀವನ ಕೊಟ್ಬಿಟ್ರಲ್ಲ ಮಾರಾಯ. ಅಯ್ಯೋ ದೇವ್ರೇ. ಶೇ, ಇವರೆಷ್ಟು ಹೇಳಿದ್ರು ನನ್ನ ಮಾತು ಕೇಳಿಲ್ಲ. ಶಿಕಾರಿಗೆ ಹೋಗೋದು ಬೇಡ 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 ಅಂದರು. ಶಿಕಾರಿಗೆ ಬಂದ್ವಿ. ಏನು ಮಾಡಲಿ ಇವಾಗ? ಅವ್ರ ಅಪ್ಪ ಅಮ್ಮನಿಗೇನು ಹೇಳಲಿ? ಇವಾಗ ನಾನು ಅವ್ರಿಗೆ ಏನಂತ ಉತ್ತರ ಕೊಡಲಿ? ಇವಾಗ ನಾನು ಏನು ಮಾಡಲಿ? ಈ ಕಾಡಲ್ಲಿ ಏನೋ ಒಂದು ನಡೀತಿದೆ. ಈ ಕಾಡಿನಲ್ಲಿ ಯಾರು ಬಂದರೂ ನಾನು ಬಿಟ್ಟಿಲ್ಲ. ಈ ಕಾಡೇ ನನ್ನ ಸಾಮ್ರಾಜ್ಯ. ಯಾರೇ ಬಂದರೂ ನಾನು ಬಿಡಲ್ಲ.